ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸೊ ಇವತ್ತಿನ ಟಾಪಿಕ್ನಾಗ ನಾನು ನಿಮಗೆ ಭಾಳ ಮಂದಿ ನಂಗೆ ಸಿಗ್ಮಾ ಮೇಲ್ ಅಂದರೆ ಏನಂತ ಕೇಳ್ತಿರ್ತಾರೆ. ವಾಟ್ ಈಸ್ ದಿ ಮೀನಿಂಗ್ ಆಫ್ ಸಿಗ್ಮಾ ಅನ್ನೋದನ್ನು ಅದ್ರದ್ದು 5 ಟಿಪ್ಸ್ ಕೊಡೋಕೆ ಇಷ್ಟಪಡ್ತೀನಿ ಇವತ್ತು. ಸೊ ಅದಕ್ಕಿಂತ ಮೊದಲು ನಾ ಹೇರ್ ಕಟ್ ಮಾಡಿಸ್ಬೇಕು, ಸಲೂನಿಗೆ ಹೋಗ್ಬೇಕು. ಸೊ ಹೇರ್ ಕಟ್ ಮಾಡಿ ಬಂದು ನಿಮಗೆ ಸಿಗ್ತೀನಿ. ಸ್ಟೇ ಟ್ಯೂನ್ಡ್. ಚೆಲುವೆ ಕೊಡುವ ಹಸಿರು ಚಿಹ್ನೆ 2000 years later. ಸೊ ಗಾಯ್ಸ್, ಈಗ ಹೇರ್ ಕಟ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಈಗ ಪ್ರೋಟೀನ್ ಓಟ್ಸ್ ತರಿಸಿದ್ದೆ ಮಸಲ್ ಪ್ಲೇಸಿಂದ. ಸೊ ಲೆಟ್ಸ್ ಓಪನ್ ಇಟ್. ಸೊ ಇದಕ್ಕೆ ಮಸಲ್ದಿಂದ ಪ್ರೋಟೀನ್ ಓಟ್ಸ್ ಇದು ಫಸ್ಟ್ ನಾನು ಲೆಂತ್ ಅಂತ ಪ್ರೋಟೀನ್ ಸಿಗುತ್ತೆ 2 kg ಐತಿ. ಸೊ ಅದ್ರ ಜೊತೆಗೆ ಒಂದು ಶೇಕಡ ಸಿಗೋಲ್ಲ, ಅದನ್ನು ಫ್ರೀಗೆ ಹಾಕೋದು. ಈಗ ಓಟ್ ಮಾಡಿ ತಿನ್ನೋದಾಗೈತಿ, ಓಟ್ಸ್ ಮಾಡಿ ತಿನ್ನೋದು ಬನ್ನಿ. ಹಸಿರು ಸೊ ಈಗ ನಾವು ಪ್ರೋಟೀನ್ ಓಟ್ಸ್ ಮಾಡತ್ತೀವಿ. ಸೊ ಅದಕ್ಕೆ ಸ್ವಲ್ಪ ಹಾಲು ಹಾಕಿ 1 ಸ್ಕೂಪ್ ಓಟ್ಸ್ ಹಾಕಿ ಇದು ಮಿಕ್ಸ್ ಮಾಡಬೇಕು. ಸೊ ನಾನು ಇಷ್ಟ ಹಾಲು ಯೂಸ್ ಮಾಡತ್ತೀನಿ, ಒಂದು 50 ml ಇರ್ಬೋದು. ಜಾಸ್ತಿ ಹಾಲು ಯೂಸ್ ಮಾಡಲ್ಲ. ನಾನು ಮೀಡಿಯಮ್ ಫ್ಲೇಮ್ನಾಗ ಬಿಸಿ ಮಾಡಬೇಕು. ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆಗ್ಬೇಕಂತೇನಿಲ್ಲ, ಸ್ವಲ್ಪ ಉಗುರು ಬಿಸಿ ಆದರೂ ಸಾಕು. ಇದಕ್ಕೆ ಈಗ ನಾನು 1 ಸ್ಕೂಪ್ ಪ್ರೋಟೀನ್ ಓಟ್ಸ್ ಹಾಕತ್ತೀನಿ. ಲೆಟ್ಸ್ ಟ್ರೈ ಹೆಂಗಿರ್ತೈತಿ. ಫಸ್ಟ್ ಟೈಮ್ ಪ್ರೋಟೀನ್ ಓಟ್ಸ್ ತರಿಸೀನಿ ನಾನು. ಇದನ್ನು ನೀವು ಬ್ರೇಕ್ಫಾಸ್ಟಿಗಾರು ಆ್ಯಡ್ ಮಾಡ್ಬೋದು, ಅಥವಾ ನಿಮ್ದೊಂದು ಡಯಟ್ನಾಗ ಒಂದು ಮೀಲಿಗಾರು ಆ್ಯಡ್ ಮಾಡ್ಬೋದು. ಇದಕ್ಕೆ ನೀವು ಬೇಕಾದ್ರೆ ಅಡಿಷ್ನಲ್ ಬನಾನಾ ಎಲ್ಲ ಹಾಕ್ಬೋದು. ನಾನು ನಿಮ್ಮ ಕಡೆ ಅವೆಲ್ಲ ಇಲ್ಲ, ಹಂಗೆ ತಿಂತೀನಿ ನಾನು. ಇದು ಪ್ರೋಟೀನ್ ಓಟ್ಸ್ ನೀವು ಡೆಸರ್ಟ್ ಆಗಿನೂ ಮಾಡಿ ತಿನ್ಬೋದು. ನಾವು ಫಸ್ಟ್ ಟೈಮ್ ಟ್ರೈ ಮಾಡಿ ನಾನು ಲೋ ಫ್ಲೇಮ್ ಮೇಲೆ ಮಿಲ್ಕ್ ಹಾಕಿ ಓಟ್ಸ್ ಹಾಕಿ ಮಿಕ್ಸ್ ಮಾಡಿ ತಿನ್ನೋದು. ಸೊ ಅಬೌಟ್ ಸಿಗ್ಮಾ ನಾನು ಈಗ ತಿಂದಾದ್ಮೇಲೆ ಹೇಳ್ತೀನಿ. ಸ್ಟೇ ಟ್ಯೂನ್ಡ್. A few moments later. ಸೊ ಗೈಸ್, ಅಕಾರ್ಡಿಂಗ್ ಟು ಯು ವಾಟ್ ಈಸ್ ಸಿಗ್ಮಾ ಮೇಲ್? ಆ್ಯಂಡ್ ಭಾಳ ಮಂದಿ ಅಂತಾರೆ ನಾ ಸಿಗ್ಮಾ ಬೇಕು, ಸಿಗ್ಮಾ ಇದ್ದೀನಿ ಅಂತೇಳಿ. ಸೊ ನಿಮ್ಮ ವರ್ಡ್ಸ್ನಾಗ ಸಿಗ್ಮಾ ಅಂದರೆ ಏನು? ಸೊ ನನ್ನ ವರ್ಡ್ಸ್ನಾಗ ನಾ ಹೇಳ್ತೀನಿ, ನಿಮ್ಮ ವರ್ಡ್ಸ್ನಾಗ ಏನಂದು ಕಮೆಂಟ್ ಸೆಕ್ಷನ್ನಾಗ ಹಾಕಿರಿ. ಸೊ ಸಿಗ್ಮಾ ಮೇಲ್ ಈಸ್ ಅ ಪರ್ಸನ್ ಹೂ ಈಸ್ ಆ್ಯನ್ ಇಂಡಿಪೆಂಡೆಂಟ್, ಸೆಲ್ಫ್ ರಿಲಯಂಟ್ ಆ್ಯಂಡ್ ಇಂಟ್ರೋವರ್ಟ್. ಅವನದು ಟರ್ಮ್ಸ್ ಆ್ಯಂಡ್ ಪಾಲಿಸೀಸ್ ಫಾಲೋ ಮಾಡ್ತಾನೆ ಹೊರತು ಸೊಸೈಟಲ್ ಪಾಲಿಸಿ ಫಾಲೋ ಮಾಡೋಂಗಿಲ್ಲ. ಅವನಿಗೆ ಅನ್ನೋ ಒಂದು ಪಾಲಿಸೀಸ್ ಇರ್ತಾವೆ ಒಂದಿಷ್ಟು. ಆ್ಯಂಡ್ ಜಾಸ್ತಿ ಮಂದಿ ಜೊತೆ ಬರೆಯೋದಿಲ್ಲ. ಇಂಟ್ರೋವರ್ಟ್ ಕೈಂಡ್ ಆಫ್ ಪರ್ಸನ್ ಇರ್ತಾನೆ. ಅವನೊಂದ್ರಾಗ ಇದು ಮಾಡೋದು, ಅವನೊಂದ್ರಾಗ ಬೆಳೆಯೋದು. ಸೊ ಗೈಸ್, ನಾ ಒಂದಿಷ್ಟು ಟಿಪ್ಸ್ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಇಫ್ ಯು ವಾಂಟ್ ಟು ಬಿಕಮ್ ಎ ಸಿಗ್ಮಾ ಮೇಲ್. ಸೊ ಸಿಗ್ಮಾ ಮೇಲ್ನಾಗ ಫಸ್ಟ್ ಟಿಪ್ ನಾ ಕೊಡೋಕೆ ಏನು ಇಷ್ಟಪಡೋದು ಅಂದ್ರೆ ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್. ಸೊ ದಿಸ್ ಈಸ್ ದಿ ಫಾರ್ಮೋಸ್ಟ್ ಆ್ಯಂಡ್ ಅಟ್ಮೋಸ್ಟ್ ಫಸ್ಟ್ ಸ್ಟೆಪ್ ಆಫ್ ಬೀಯಿಂಗ್ ಅ ಸಿಗ್ಮಾ ಮೇಲ್. ಸೆಕೆಂಡ್ ಕಮ್ಸ್ ಡೋಂಟ್ ಗಿವ್ ಅಪ್. ಯಾವುದೇ ಪರಿಸ್ಥಿತಿ ಬಂದರೂ ಡೋಂಟ್ ಗಿವ್ ಅಪ್. ಅದಕ್ಕೆ ತಕ್ಕಂತೆ ಕಷ್ಟಪಡ್ರಿ, ಅದಕ್ಕೆ ತಕ್ಕಂತೆ ಫಲಾನು ಸಿಗ್ತೈತೆ ನಿಮಗೆ. ಆ್ಯಂಡ್ ನಿಮಗೆ ವಿಶ್ವಾಸ ಇರಬೇಕು, ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಇರಬೇಕು. ಫಸ್ಟ್ ಬಿಲೀವ್ ಇನ್ ಯುವರ್ ಸೆಲ್ಫ್. ನೆಕ್ಸ್ಟ್ ನೀವೇನು ಅಂದ್ಕೊಂಡಿರ್ತೀರಲ್ಲ ನಿಮ್ಮ ಕೈಗೆ ಆಗಂಗಿಲ್ಲ ಅಂಥೇಳಿ, ಅದನ್ನು ಫಸ್ಟ್ ಮಾಡೋಕ್ಕೆ ಟ್ರೈ ಮಾಡಿರಿ. ಸೊ ಆದರೂ ಆಗ್ಬೋದು, ಹೇಳಕ್ಕೆ ಬರಲ್ಲ. ಆ್ಯಂಡ್ ಬಿ ಇಂಡಿಪೆಂಡೆಂಟ್. ಫಸ್ಟ್ ಥಿಂಗ್ ಇಂಡಿಪೆಂಡೆಂಟ್. ಸೊ ಯಾರ ಮೇಲೂ ಡಿಪೆಂಡ್ ಇರೋಕೆ ಹೋಗ್ಬೇಡ್ರಿ ಜಗತ್ತಿನಾಗ. ನಿಮ್ಮ ಮೇಲೆ ನೀವು ಡಿಪೆಂಡ್ ಇರಬೇಕಷ್ಟೆ, ಇಂಡಿಪೆಂಡೆಂಟ್. ಬೇರೆಯವ್ರ ಮೇಲೆ ಡಿಪೆಂಡ್ ಇದ್ರೆ ಏನಾಗ್ತೈತಿ, ನಾವು ಬೇರೆ ದಾರಿನಾಗ ಹೋಗ್ತೀವಿ ಆ್ಯಂಡ್ ಅದು ಸಿಗ್ಮಾ ಮೇಲ್ ಅಂತೇಳಿ ಕನ್ಸಿಡರ್ ಆಗೋಲ್ಲ. ಸೊ ನಿಮ್ದೊಂದು ಸ್ವಂತ ಟರ್ಮ್ಸ್ ಆ್ಯಂಡ್ ಪಾಲಿಸೀಸ್ ಸೆಟ್ ಮಾಡ್ಬೋದು. ಸೊ ದ್ಯಾಟ್ ನೀವು ಅದನ್ನು ಫಾಲೋ ಮಾಡ್ಬೋದು. ಆ್ಯಂಡ್ ಹೊರಗಿಂದಂತರೂ ಫಾಲೋ ಮಾಡೋಂಗೇ ಇಲ್ಲ ಸಿಗ್ಮಾ ಮೇಲ್ನಾಗ. ನಿಮ್ದು ಸ್ವಂತ ಓನ್ ಟರ್ಮ್ಸ್ ಆ್ಯಂಡ್ ಪಾಲಿಸೀಸ್ ಫಾಲೋ ಮಾಡಿರಿ. ಸೊ ನೆಕ್ಸ್ಟ್ ಬರ್ತೈತಿ ಕಿಲ್ ಟೆನ್ಷನ್ ಬಿಫೋರ್ ಟೆನ್ಷನ್ ಕಿಲ್ಸ್ ಯು. ಸೊ ಇದರ ಅರ್ಥ ಏನು? ಸೊ ಲೈಫ್ನಾಗ ಯಾವುದೇ ಪರಿಸ್ಥಿತಿ, ಯಾವುದೇ ಕಷ್ಟ ಬಂದರೂ ಅದನ್ನು ನಾವು ಫೇಸ್ ಮಾಡಬೇಕು, ಎದುರಿಸೋ ಶಕ್ತಿ ಇರ್ಬೇಕು ನಮಗೆ. ಸೊ ದ್ಯಾಟ್ ಟೆನ್ಷನ್ ನಮಗೆ ತೊಗೊಳಕ್ಕೆ ಪರಿಸ್ಥಿತಿ ಬರಬಾರ್ದು. ಟೆನ್ಷನ್ ತೊಗೊಂಡ್ರೆ ಏನಾಗ್ತೈತಿ, ಅದು ಒತ್ತಿ ನೀವು ಅದನ್ನು ಕಂಪ್ಲೀಟ್ ಮಾಡೋಕ್ಕಂತೂ ಆಗಲ್ಲ. ಲಾಸ್ಟ್ ಕಮ್ಸ್ ಬಿ ಮೈಂಡ್ಫುಲ್ ಆಫ್ ಅದರ್ಸ್. ಸೊ ಇದರ ಅರ್ಥ ಏನು,
ಇಲ್ರಿ ಎಲ್ಲರ ಜೊತೆ ಬೇರೆ ರೀ ಆದ್ರೆ ಭಾಳ ಕಮ್ಮಿ ಲಿಮಿಟೆಡ್ ಮಂದಿ ಜೊತೆ ಅಷ್ಟೇ ಓಪನ್ ಅಪ್ ಆಗ್ರಿ ಅವ್ರ ಮುಂದೆ ಅಷ್ಟೇ ನಿಮ್ಗೆ ಓಪನ್ ಅಪ್ ಇರ್ಬೇಕು, ಜಾಸ್ತಿ ಮಂದಿ ಮುಂದೆ ಮಾಡಕ್ಕೆ ಹೋಗ್ಬೇಡ್ರಿ. ಇಷ್ಟು ಲೈಕ್ ಇಂಟ್ರೋವರ್ಟ್ ಅಗೇನ್ ಇಂಟ್ರೋವರ್ಟ ಬರ್ತೈತೆ ಅದು ಸೇಮ್. ಸೊ ಇದಿತ್ತು ನಾನು ಒಂದಿಷ್ಟು ಟಿಪ್ಸ್ ಸಿಗ್ಮಾ ಮೇಲ್ ಬಗ್ಗೆ. ಆ್ಯಂಡ್ ಇನ್ನೂ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ನಾಗ ಕಮೆಂಟ್ ಮಾಡೋಕೆ ಮರಿಬೇಡ್ರಿ. ಸೊ ಇವತ್ತು ನಮ್ಮದು ಶೋಲ್ಡರ್ಸ್ ಐತಿ. ಸೊ ನಾನು ನಿಮಗೆ ಸಿಗ್ತೀನಿ ಸಂಜೆ ಜಿಮ್ನಾಗ ಶೋಲ್ಡರ್ಸ್ ವರ್ಕೌಟ್ ಮಾಡೋಣ, ಬನ್ನಿ ಹೋಗೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್. 1 million zillion jillion dillion cotillion times later.